ಹೆಸರು ಜಯರಾಮ್ ರೆಡ್ಡಿ ಅಂತ. ಅಂದ್ರೆ SJR. ಇದು ಬಂದ್ಬಿಟ್ಟು ಈ ದೇವಸ್ಥಾನದ ಇದು ಹೇಳ್ತಾ ಇದ್ದೀನಿ. ಇದು 1980ರಲ್ಲಿ ನಮ್ಮ ತಾತಂದಿರು ಮುತ್ತಾತಂದಿರೆಲ್ಲ ಮುತ್ತರಾಯ ಸ್ವಾಮಿ ದೇವಸ್ಥಾನ ಕಟ್ಟಿದ್ರು ಫಸ್ಟ್. ಅದು ಹೆಂಗೆ ಕಟ್ಟಿದ್ರು ಅಂದ್ರೆ, ಹೊಲದಲ್ಲಿ ಮುತ್ತರಾಯ ಸ್ವಾಮಿ ಒಂದು ಈಶ್ವರ ವಿಗ್ರಹ ಸಿಕ್ಕಿದ್ದ ತಕ್ಷಣ ಅವ್ರೇನ್ ಹೊಲದಲ್ಲಿ ಹುಟ್ಟಿದಾಗ ಅದು ಸಿಕ್ತು. ಅದನ್ನ ತೆಗೆದು ಮುತ್ತರಾಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿ 120 ವರ್ಷ ಆಯ್ತು ಅದು ಮಾಡಿ. ಇವಾಗ ಬಂದು ಮಾಡಿ ಆಮೇಲೆ ಏನ್ ಮಾಡಿದ್ರು, ಇಲ್ಲಿ ಹೊಲ ಗದ್ದೆಗಳು ಎಲ್ಲ ಇತ್ತು. ಇಲ್ಲಿ ಯಾರು ಇಲ್ಲಿ ಅಷ್ಟೇನು ವರ್ಷಕ್ಕೊಂತಿದ್ರೆ ಬಾಗಿಲು ತೆಗಿತಾ ಇದ್ರು. ಆಮೇಲೆ ನಮ್ಮ ತಂದೆಯವರು ಕೆ ಶ್ಯಾಮಣ್ಣ ರೆಡ್ಡಿ ಬಂದು ಇವ್ರನ್ನ ಏನು ಇಲ್ಲೊಂದು ದೇವಸ್ಥಾನ, ಇವ್ರ ತಂದೆಯವರು ಜಯರಾಮ್ ರೆಡ್ಡಿ, ಪುರುಷೋತ್ತಮ ಅವ್ರ ತಂದೆಯವರು ಎಲ್ಲ ಸೇರ್ಕೊಂಡು ಇಲ್ಲಿ ನವಗ್ರಹ ದೇವಸ್ಥಾನ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಲ್ಲ ಕಟ್ಟಿದ್ರು. ಆಮೇಲೆ ಅವ್ರಿಗೇನೋ ಜ್ಞಾನೋದಯ ಆಯ್ತು, ತಿರ್ಗಾ ವೆಂಕಟೇಶ್ವರ ದೇವಸ್ಥಾನ ಕಟ್ಟಿಸ್ಬೇಕು ಅಂತ, ವೆಂಕಟೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಅವರೆಲ್ಲ ಒಂದು ಫ್ರೆಂಡ್ಸ್, ಅವರೆಲ್ಲ ತಂದೆಯವ್ರ ಫ್ರೆಂಡ್ಸ್, ಅವರು ಜಯರಾಮ್ ರೆಡ್ಡಿ ಅಂತ ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, ವೆಂಕಟೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ಎಲ್ಲ ಮಾಡ್ಬಿಟ್ಟು ಪಾಪ ಅವರು ಒಂದು 1989ರಲ್ಲಿ ತೀರೋದು. ಆಮೇಲೆ ತೀರೋಗ್ಬಿಟ್ರೆ ಏನ್ ಮಾಡಿದ್ರು, ನಾವೆಲ್ಲ ಸೇರ್ಕೊಂಡು ಈ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಎಲ್ಲಾ ದೇವರುಗಳು, ವೈದ್ಯನಾಥೇಶ್ವರ, ಆಮೇಲೆ ಶಾರದಾದೇವಿ, ಕೃಷ್ಣ, ಆಮೇಲೆ ಇದು ಕಾಮಧೇನು, ಸಾಯಿಬಾಬಾ, ಆಮೇಲೆ ಅಯ್ಯಪ್ಪ, ಎಲ್ಲಾ ದೇವರುಗಳನ್ನು ಎಲ್ಲ ಗುರುಗಳು, ಇಂಥ ಗುರುಗಳಿಂದ ದತ್ತಾತ್ರೇಯ, ಮಧ್ವಾಚಾರ್ಯ, ಆದಿಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಆಮೇಲೆ ಲಕ್ಷ್ಮೀ ನರಸಿಂಹ ಸ್ವಾಮಿ, ಎಲ್ಲ ದೇವರುಗಳನ್ನು ಇಲ್ಲಿ ಇದ್ದಾರೆ. ಆಮೇಲೆ ದಕ್ಷಿಣಾಮೂರ್ತಿ, ಆಮೇಲೆ ಎಲ್ಲ ದೇವರುಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇವಾಗ ಎಲ್ಲ ಜನ ಇಲ್ಲಿ ಬಂದು ಅವ್ರಿಗೆಲ್ಲ ಒಳ್ಳೇದಾಗಿದೆ. ಈ ದೇವಸ್ಥಾನಕ್ಕೆ ಬಂದು ಬಹಳ ಜನ ಹೇಳ್ತಾರೆ, ಇಲ್ಲಿ ಬಂದು ಇಲ್ಲಿ ಯಾರು ದುಡ್ಡೇನು ಫೋರ್ಸ್ ಮಾಡೋದಿಲ್ಲ. ಬಂದು ಬೆಳಿಗ್ಗೆ ಸಾಯಂಕಾಲ ಪ್ರಸಾದ ಕೊಡ್ತೀವಿ, ಬಂದು ಅವ್ರ ದರ್ಶನ ಮಾಡ್ಕೊಂಡು, ಒಳ್ಳೆ ಪೂಜಾರಿ ಹೇಳಿದ್ದಾರೆ ಅವರೆಲ್ಲ ಮಾಡ್ಕೊಂಡು, ವರ್ಷ ವಾರ್ಷಿಕೋತ್ಸವ ನಡೆಯುತ್ತೆ, ಆಮೇಲೆ ನವರಾತ್ರಿ ನಡೆಯುತ್ತೆ, ಆಮೇಲೆ ಇದು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಅಂದ್ರೆ ಹಿಂದೂ ಧರ್ಮದಲ್ಲಿ ವಿಶೇಷವಾದಂತ ಒಂದು ಹಬ್ಬ ಅಂತ ಹೇಳ್ಬೋದು. ಕಾರಣ ಗಲ್ಲಿನಲ್ಲಿ ಯಾವುದೇ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳಿರ್ಬೋದು, ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲಾ ಗುಡಿಗಳಲ್ಲಿ ಇವತ್ತು ವಿಶೇಷವಾದ ಪೂಜೆಗಳು ನೆರವೇರಿಸ್ಕೊಂಡ್ ಬರ್ತಾರೆ. ಹಾಗೆ ಇಲ್ಲಿನ ವಿಶೇಷತೆ ಏನಂದ್ರೆ, ನಂಜಪ್ಪ ರೆಡ್ಡಿ ಲೇಔಟ್ ಅಲ್ಲಿ ಹಾಗೆ ಇರ್ತಕ್ಕಂಥ ಈ ದೇವಸ್ಥಾನ ನಿನ್ನೆ ಬೆಳಗ್ಗೆಯಿಂದಾನೆ ಬಹಳಷ್ಟು ಹೂವಿನ ಅಲಂಕಾರಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಒಂದು ಪುಣ್ಯಕ್ಷೇತ್ರನೇ ಅಂತ ಇದನ್ನ ಹೇಳ್ಬೋದು. ಕಾರಣ ಈಗಾಗಲೇ ತಾವೆಲ್ಲರೂ ನೋಡಿದಿರ, ಒಳಗಡೆ ಬಹಳಷ್ಟು ಭಕ್ತಾದಿಗಳನ್ನು ಹೇಳಿರೋದನ್ನ ಕೇಳ್ಪಟ್ಟಿದ್ದೀವಿ. ಇಲ್ಲಿ ಬಂದು ಬಹಳಷ್ಟು ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಂಡಿದ್ದಾರೆ ಅಂತ. ಇದಕ್ಕೆ ಈ ದೇವಸ್ಥಾನ ಸಂಸ್ಥಾಪನೆ ಮಾಡಿ ಇದನ್ನ ದೊಡ್ಡ ಮಾಡೋದಕ್ಕೆ ಕಾರಣಕರ್ತರಾದಂತ ನಮ್ಮ ಜಯರಾಮ್ ರೆಡ್ಡಿ ಅಣ್ಣನವರ ಕುಟುಂಬಸ್ಥರು, ಹಾಗೆ ನಮ್ಮ ಪುರುಷೋತ್ತಮ ರೆಡ್ಡಿ ಅಣ್ಣನವರ ಕುಟುಂಬಸ್ಥರು, ಹಾಗೆ ಈ ಭಾಗದಲ್ಲಿ ನಮ್ಮ ಗೋವರ್ಧನ್ ಅವರು ಇರ್ಬೋದು, ಮತ್ತೆ ನಮ್ಮ ಎಲ್ಲದಕ್ಕಿಂತ ಮುಖ್ಯ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಇರ್ಬೋದು. ಇವರೆಲ್ಲರ ಇಲ್ಲಿ ಹಲವಾರು ಇನ್ನ ಬಹಳಷ್ಟು ಪೂರ್ವಿಕರಿದ್ದಾರೆ. ಅವರೆಲ್ಲ ಶ್ರಮೆಯಿಂದ ಈ ದೇವಸ್ಥಾನ ಬಹಳಷ್ಟು ಅಚ್ಚುಕಟ್ಟಿಂದ ಅಭಿವೃದ್ಧಿ ಪಡಿಸ್ಕೊಂಡ್ ಬರ್ತಿದ್ದಾರೆ. ಹಾಗೆ ನಮ್ಮ ಚಂದ್ರಣ್ಣನವರು ಅಷ್ಟೇ, ಈ ಭಾಗದಲ್ಲಿ ವೇಣಣ್ಣವರು, ಬಹಳಷ್ಟು ಹಿರಿಯರಿದ್ದಾರೆ ತುಂಬಾ ಜನ. ಬಟ್ ಈ ಒಳಗಡೆ ದೇವರುಗಳಿಗೆ ವಿಶೇಷವಾದಂತ ಹೂವಿನ ಅಲಂಕಾರ, ಪ್ರಸಾದ ನಿನ್ನೆನಿಂದ ದಿನನಿತ್ಯ ಇಲ್ಲಿ ದೇವಸ್ಥಾನದಲ್ಲಿ ಬಂದಂತ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿದ್ದಾರೆ.